ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನದವರೆಗೆ ಅಹೋರಾತ್ರಿ ಧರಣಿ ನಡೀತಾ ಇದೆ. ಇದಕ್ಕೆ ಕಾರಣ ಏನು ಹಿಂದೆ BJP ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಆ ನಿಷೇಧ ಕಾಯ್ದೆಯನ್ನು ಇವತ್ತು ಸಡಿಲಗೊಳಿಸಬೇಕು. ಯಾಕೆಂದರೆ ನೇರವಾಗಿ ಆ ಕಾಯ್ದೆಯನ್ನು ತೆಗೆದ್ರೆ ಹಿಂದೂಗಳಿಗೆಲ್ಲ ಗೊತ್ತಾಗುತ್ತೆ, ಭಾಳಷ್ಟು ಜನ ತಿರುಗಿ ಬೀಳ್ತಾರೆ ಅನ್ನೋ ದೃಷ್ಟಿಯಿಂದ ಅದರಲ್ಲಿರುವಂಥ ಬಿಗಿಯನ್ನು ಸಡಿಲಗೊಳಿಸಿ ಒಂದು ಜನಾಂಗಕ್ಕೆ ಅನುಕೂಲ ಮಾಡಬೇಕು. ಅವರು ನಿರಂತರವಾಗಿ ಗೋವನ್ನು ಸಾಗಿಸಲಿಕ್ಕೆ, ಗೋವನ್ನು ಹತ್ಯೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಹುನ್ನಾರವನ್ನು ನಡೀತಾ ಇದೆ. ಇದಕ್ಕೆ ಖಂಡನೀಯ. ಪ್ರತಿಯೊಬ್ಬ ಹಿಂದೂಗಳ ಭಾವನೆಗೆ ಇದರಿಂದ ಧಕ್ಕೆ ಉಂಟಾಗಿದೆ. ಏಕೆಂದರೆ ಇವತ್ತು ಕಳೆದ 2020ರಿಂದ ಈ ಒಂದು ಕಾನೂನು ಜಾರಿ ಇದೆ. ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ಗೋವುಗಳ ಹತ್ಯೆಯನ್ನು ಏನು ಆಗೋದನ್ನು ತಡೆಯಲಾಗಿದೆ. ಆದರೆ ಇವತ್ತು ಅದನ್ನು ಸಡಿಲಗೊಳಿಸಿ ಈ ಒಂದು ಕಾನೂನನ್ನು ಸಡಿಲಗೊಳಿಸಿದರೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕಾನೂನನ್ನು ತೆಗೆದ ಹಾಗೇ. ಯಾಕೆ ನಿಷೇಧ ಕಾಯ್ದೆಯಲ್ಲಿ ಇರುವಂಥ ಬಿಗಿಯನ್ನು ಯಾವುದರಿಂದ ಸಾಗಿಸೋರಿಗೆ ಮತ್ತು ಅವುಗಳನ್ನು ಹತ್ಯೆ ಮಾಡೋರಿಗೆ ಅನುಕೂಲ ಆಗ್ತಿತ್ತೋ ಅದನ್ನು ಮಾಡಿಬಿಟ್ರೆ ಅನುಕೂಲ ಆಗುತ್ತೆ. ಕಾನೂನನ್ನು ತೆಗೆಯೋದಕ್ಕಿಂತ ಇದು ಅಪಾಯದ ಒಂದು ಸಂಗತಿಯಾಗಿದೆ. ಆ ಕಾರಣ ಪ್ರತಿಯೊಬ್ಬ ಹಿಂದೂಗಳು ಸಹ ಇದನ್ನು ಪ್ರತಿಭಟಿಸ್ತಾ ಇದ್ದೇವೆ. ಇದು ಮುಂದೆ ಏನಾದರೂ ಕಾನೂನನ್ನು ತಂದಿದ್ದೇ ಆದರೆ ಖಂಡಿತ ಬೀದಿಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ಸಮಸ್ತ ಹಿಂದೂ ಸಮಾಜ ಆಯ್ಕೊಳ್ತತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇದಕ್ಕೆ ನಮ್ಮ ಏನು ನಿನ್ನೆಯಿಂದ ನಡೀತಿರುವಂಥ ಎಲ್ಲ ಕಾರ್ಯಕರ್ತರು ಭಾಳಷ್ಟು ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಸಾಂಕೇತಿಕ, ಇದು ಮುಂದೆ ಹೆಚ್ಚಿನ ಪರಿಣಾಮಕಾರಿಯಾಗಿ ನಡೀತದೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಚಿತ್ರದುರ್ಗದ ವತಿಯಿಂದ ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದ ಇವತ್ತು 12 ಗಂಟೆಗೆ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಇದೇನು ಮುಕ್ತಾಯ ಹಂತದಲ್ಲಿದೆ. ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಕೊಡೋದ್ರ ಮುಖಾಂತರ ಇವತ್ತಿನ ಅಹೋರಾತ್ರಿ ಧರಣಿಯನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಏನು ಈ ಅಹೋರಾತ್ರಿ ಧರಣಿ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಗೌರವ ಕೊಟ್ಟು ಕಳೆದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಒಂದು ಕಾನೂನನ್ನು ತೆಗೆದುಕೊಂಬಂದಿತ್ತು. 2020 ಏನು ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾನೂನೇನಿತ್ತು, ಆ ಕಾನೂನನ್ನು ಸಡಿಲಗೊಳಿಸುವಂಥ ನಿಟ್ಟಿನಲ್ಲಿ ಇವತ್ತಿನ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಅದನ್ನು ಮಂಡನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈ ನಿಲುವನ್ನು ವಿರೋಧಿಸಿಬಿಟ್ಟು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ನಾವು ಸಾಂಕೇತಿಕವಂತ ಒಂದು ಧರಣಿಯನ್ನು ಮಾಡ್ತಾ ಇದ್ದೇವೆ. ಇದು ಬಹುಕೋಟಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗುವಂಥದ್ದು. ಈಗಾಗಲೇ ಇವರು ಈ ಥರದ ಧೋರಣೆಗಳನ್ನು ತೆಗೆದುಕೊಂಡು ಇಡೀ ದೇಶದಲ್ಲಿ ಅವನತಿಯ ಸ್ಥಿತಿಗೆ ಬಂದಿದ್ದಾರೆ. ಇದು ಕೇವಲ ಹಿಂದೂಗಳಿಗೆ ಭಾವನೆ ಧಕ್ಕೆ ಅಂಥದ್ದಲ್ಲ. ಮೂಲ ಹೇಳಬೇಕಂದ್ರೆ ಕಾಂಗ್ರೆಸ್ನ ಮೂಲ ಚಿಹ್ನೆಯು ಸಮೇತ ಹಸು ಮತ್ತು ಕರು ಇದ್ದಂಥದ್ದು. ಇವತ್ತಿನ ದುರ್ದೈವದ ಪರಿಸ್ಥಿತಿ ಕಾಂಗ್ರೆಸ್ ಹೇಗೆ ಅಂತಂದರೆ, ಅವರ ಚಿಹ್ನೆಯನ್ನು ಸಮೇತ ಮರೆತು ಅದನ್ನು ಬದಲಾಯಿಸಿಕೊಂಡಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಖಂಡಿಸ್ತಾ ಇದೆ. ನಮ್ಮ ಆಗ್ರಹ ಇಷ್ಟೇ, ಏನು ಮಂಡನೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಹೊಸ ಸಡಿಲಗೊಳಿಸುವಂಥ ಕಾನೂನು ಏನಿದೆ ಅದನ್ನು ಹಾಗೆ ಬಿಡಬೇಕು. ಮುಂಚೆ ಯಾವ ಕಾನೂನು ಹೇಗಿತ್ತು, 2020ರ ಪ್ರತಿಬಂಧಕ ಹೇಗಿತ್ತು ಅದನ್ನು ಮುಂದುವರಿಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ನಿಂತ್ಕೊಳ್ಬೇಕು. ಇಲ್ಲದೆ ಹೋದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್.